ಪ್ರತಿ ವರ್ಷದಂತೆ ಈ ವರ್ಷವೂ ಮುದ್ದೇಬಿಹಾಳ ನಗರದ ವಿವಿಸಿ ಮೈದಾನದಲ್ಲಿ ಸ್ವಾಮಿ ವಿವೇಕಾನಂದರ 161ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಲಿದೆ ಎಂದು ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಪುಂಡ್ಲಿಕ್ ಮುರಾಳ್ ಅವರು ತಿಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇದೇ ತಿಂಗಳು ಜನವರಿ 28ರಂದು ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರ ರಾಜ್ಯ ಸದ್ಭಾವನಾ ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ಹಮ್ಮಿಕೊಳ್ಳಲಾಗಿದೆ. ಇನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ 34 ಸಾಧಕರನ್ನು ಮತ್ತು 2 ಸಾಂಖ್ಯಿಕ ತಂಡಗಳನ್ನು ಆಯ್ಕೆ ಮಾಡಲಾಗಿದ್ದು, ಇವರೆಲ್ಲರಿಗೂ ಸ್ವಾಮಿ ವಿವೇಕಾನಂದರ 161ನೇ ಜಯಂತ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಾಂಸ್ಕೃತಿಕ ವೈಭವ ಅದ್ದೂರಿ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನಿಸಿ ಗೌರವಿಸಲಾಗುತ್ತದೆ ಎಂದರು. ಈ ಸರಿ ಒಂದು ವಿಶೇಷ ಏನಂದ್ರೆ ಸ್ವಾಮಿ ವಿವೇಕಾನಂದರ ಭಾವಚಿತ್ರ ಭವ್ಯ ಮೆರವಣಿಗೆ ಮಾಡಬೇಕಂತ ಒಂದು ಮಾಡಿದ್ದೀವಿ. ಮುಖ್ಯವಾಗಿ ಒಂದು 3 ಕಲಾತಂಡಗಳ ಜೊತೆಗೆ ಕಾಸ್ಕತೇಶ್ವರ ಮಠದಿಂದ ವಿವಿಧ ಬಸವೇಶ್ವರ ಸರ್ಕಲ್ ಮುಖಾಂತರವಾಗಿ ಸಿದ್ದೇಶ್ವರ ವೇದಿಕೆಗೆ ಬಂದು ಅಲ್ಲಿ ಸಮಾಪ್ತವಾಗಲು 6 ಗಂಟೆಗೆ ಸದ್ಭಾವನಾ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಯನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಯಾಕಂದ್ರೆ ಕಾರ್ಡ್ ಬರೋದು ಲೇಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ತಮ್ಮೆಲ್ಲರೂ ಒಂದು ಜನಾಸಕ್ತಿಯನ್ನು ಕೊಟ್ಟಿರ್ತೇವೆ. ಇದೇ ವೇಳೆ ಧರ್ಮಯುದ್ಧ ದಿನಪತ್ರಿಕೆ ದಿನದರ್ಶಿಕೆ ಲೋಕಾರ್ಪಣೆ ಸಮಾರಂಭ ಕೂಡ ಜರುಗಲಿದೆ ಎಂದರು. ಇನ್ನು ಸಾಧಕರನ್ನು ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಸ್ ಬಾಲಾಜಿ ಅವರ ಸಮ್ಮುಖದಲ್ಲಿ ಆಯ್ಕೆ ಮಾಡಲಾಗಿದೆ. ಈ ಬಾರಿ ನಡೆಯುತ್ತಿರುವುದು 15ನೇ ವರ್ಷದ ಕಾರ್ಯಕ್ರಮವಾಗಿದ್ದರಿಂದ ಕಾರ್ಯಕ್ರಮಕ್ಕೂ ಮುನ್ನ ಸ್ವಾಮಿ ವಿವೇಕಾನಂದರ ಭಾವಚಿತ್ರದ ಭವ್ಯ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಪ್ರಶಸ್ತಿ ಪ್ರದಾನ ಟಿ.ಎಂ. ಭಾಸ್ಕರ್ ಕುಲಪತಿಗಳು ಕನ್ನಡ ಜಾನಪದ ವಿಶ್ವವಿದ್ಯಾಲಯ ಹಾವೇರಿ ಅವರು ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಅಧ್ಯಕ್ಷತೆಯನ್ನು ಶಾಸಕರಾದ ಶ್ರೀ ಸಿ.ಎಸ್. ನಾಗೋಡು ವಹಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ದಿನದರ್ಶಿಕೆಯನ್ನು ಮಹೇಂದ್ರ ಕುಮಾರ್ ನಾಯ್ಕ್ ಮತ್ತು ಅಮೃತಸ್ಥದಿಂದ ಬಿಡುಗಡೆಗೊಳಿಸಲಿದ್ದಾರೆ. ಅದೇ ರೀತಿಯಾಗಿ ಸಿದ್ದೇಶ್ವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಶ್ರೀಮತಿ ಉದವಿ ನಾಗೋಡ್ ಸಂಸ್ಥಾಪಕ ಅಧ್ಯಕ್ಷರು ದೇವಿಕಾ ಫೌಂಡೇಶನ್ ಇವರು ಮಾಡಲಿದ್ದಾರೆ. ಅವರ ಜೊತೆಗೆ ಸಂಗೀತ ನಾಗೋಡ್ ಇರ್ತಾರೆ. ಅದೇ ರೀತಿಯಾಗಿ ಈ ನಮ್ಮ ಸ್ಥಳೀಯ ಎಲ್ಲ ಜನಪ್ರತಿನಿಧಿಗಳು ಮತ್ತು ಕಾರ್ಯಕ್ರಮದ ಭವ್ಯ ಮೆರವಣಿಗೆಯನ್ನು ನಿಕಟಪೂರ್ವ ಶಾಸಕರಾದಂಥ ಶ್ರೀ ಎಸ್. ಪಾಟೀಲ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಸಿ.ಎಸ್. ನಾಡಗೌಡ ಅಧ್ಯಕ್ಷತೆ ವಹಿಸಲಿದ್ದು, ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಸ್. ಪಾಟೀಲ್ ನಡಹಳ್ಳಿ ಅವರು ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ ಎಂದರು. ಇನ್ನು ಹಲವು ಗಣ್ಯರು ಅಧಿಕಾರಿಗಳು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎನ್ನಲಾಗಿದೆ. ಇದೇ ವೇಳೆ ಒಕ್ಕೂಟದ ತಾಲೂಕು ಅಧ್ಯಕ್ಷ ಮಹಾಂತೇಶ್ ಬೂದಿ ಆಳ್ಮಠ್, ಪದಾಧಿಕಾರಿಗಳಾದ ಚಂದ್ರಶೇಖರ್ ಕಲಾಲ್, ಮೊಹಮ್ಮದ್ ರಫೀಕ್ ಶಿರೋಳ್, ಶ್ರೀಕಾಂತ್ ಹಿರೇಮಠ್, ಮಹಾಂತೇಶ್ ಬಿಜ್ಜೂರ್, ಕೃಷ್ಣ ಕುಂಬಾರ್, ಸಚಿನ್ ಚಲ್ವಾದಿ ಮತ್ತಿತರರು ಇದ್ದರು.